4-5 ದಿನದಿಂದ ತುಂಬಾ ತಡೆದಿದ್ರೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಇವತ್ತು ನಿರ್ಧಾರ ಮಾಡಿದ್ರೆ ಕಂಪ್ಲೇಂಟ್ ಕೊಡು ಏನು ಸಾಲ್ವ್ ಆಗುತ್ತೆ. ನಾನು ತಡೆದಿದ್ದೆ ಸರ್. ನೋಡ್ರಿ ಈಗ ನೋಡ್ರಿ ಇವರೇ ತಿರುಗಿಸ್ಬಿಟ್ಟು 2,000 ಪೇಜ್ಗಳಲ್ಲಿ ಹಾಕ್ಸೋರೆ ಪ್ರಥಮ್ ಕುಡಿದು ಇದೆಲ್ಲ ಮಾಡಿದ್ದ ಅಂತ. ನನ್ನ ಪರ್ಸನಲ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಸರ್. ನಿಮ್ಗೇನು ಕಾಮನ್ ಸೆನ್ಸ್, ನೀವು ಒಬ್ಬ ನಟಾಗಿ ನಿಮ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವೇನ್ರಿ? ನಿಮ್ಮ ಪೇಜ್ಗಳಲ್ಲಿ ಬರ್ತಾ ಇದೆ ಅಂದಾಗ ನೀವು ಸಾಲ್ವ್ ಮಾಡಿಸ್ತೀನಿ ಅಂತ ನಿಮ್ಮ ಕಡೆಯವ್ರ ಮಧ್ಯದಲ್ಲಿ ಬಂದಿದ್ದಕ್ಕೆ ಹಿಂಗಾಗಿದ್ದು. ಇನ್ನೊಂದ್ಸಲ ಹೇಳ್ತೀನಿ, ನಾನು ವಾರಬೇಡಿ ಸರ್. ನನಗೆ ಯಾರ ಮೇಲೆ ಅನುಮಾನ ಇದೆ ಇವತ್ತು ಅವ್ರ ಮೇಲೆ ಕೊಡ್ತಾ ಇದ್ದೀನಿ ಸರ್. ಇದ್ರ ಹಿಂದೆ ಯಾರಿದ್ದಾರೆ ಅವ್ರ ಮೇಲೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದ ಹೇಳೋದು ಅದು ಇದು ಅಲ್ಲ ಸರ್. ಏನೋ ನಾನು ಬಾಡಿಗೆ ಕಟ್ಟಿಲ್ವಂತ 5 ವರ್ಷದಿಂದ ಇವರ ಅಪ್ಪ ಕೊಟ್ಟಿದ್ರು ಸರ್. ಇವರ ಅಪ್ಪ ಏನಾರು ಕೊಟ್ಟು ಮಡಗಿದ್ರೆ, ಯಾರಪ್ಪ ಕೊಟ್ಟು ಮಡಗಿದ್ರೆ ಹೇಳಿ ಸರ್. ಯಾರಪ್ಪ ಕೊಟ್ಟಿದ್ರ ಕೇಳಿ. ಇಲ್ಲ ಅಂದ್ಮೇಲೆ ಇವ್ರಿಗೇನು ಸರ್ ಹಕ್ಕಿದೆ ಕೇಳಕ್ಕೆ? ನಾನು ಯಾರ ಜೊತೆ ಒಯ್ತೀನಿ? ನನ್ನ ಇಷ್ಟ ಸರ್ ಕೇಳಬೇಕಾದವ್ರು ನನ್ನ ಹೆಂಡ್ತಿ. ನಾನು 100 ಜನರ ಜೊತೆ ಒಯ್ತೀನಿ. ಈ ನನ್ನ ಮಕ್ಳು ಯಾರು ಸರ್ ಕೇಳಕ್ಕೆ? ಅಥವಾ ನೀವು ಯಾರು ಸರ್ ಕೇಳಕ್ಕೆ? ನೀವು ಯಾರ್ರೀ ನೀವು? ನನ್ನ ಇಷ್ಟ ಬಂದವ್ರ ಜೊತೆಗೆ ನಾವು ಹೋಯ್ತೀನಿ. ನಾನು ಆನ್ಸರ್ ಫಾರ್ ಮೈ ವೈಫ್, ಮೈ ಫ್ಯಾಮಿಲಿ. ನಾನು ಹೋದ್ರೂ ವಾಪಸ್ ರಾತ್ರಿ ಮನೆಗೆ ಬರ್ತೀನಿ ಸರ್. ಮನೆಗೆ ಬಂದು ಮನೆ ಕತ್ತೀನಿ ಸರ್. ನಾನೆಲ್ಲ ಕೂತ್ಕೊಂಡು ಕುಡಿದ್ಬಿಟ್ಟು ಇನ್ನೇನೋ ಮಾಡಲ್ಲ ಸರ್. ನಾನು ಯಾವತ್ತೂ ಇನ್ನೆಲ್ಲೂ ಹೋಗಲ್ಲ ಸರ್. ನನಗೆ ಗೊತ್ತು ಹೆಂಗಿರ್ಬೇಕು ಅಂತ. ಬಾಯಿ ಮುಚ್ಕೊಂಡಿದ್ರೆ ಸರಿ. 2,000 ಪೇಜಲ್ಲಿ ನನ್ನ ಯಾಕೆ ಹಾಕಿಸ್ತೀರಿ ನೀವು? ಯಾವ ಸೀಮೆ ಇರೋರಿ ನೀವು? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ಬೇರೆ ಥರ ಆಗುತ್ತೆ.